ಗಾಡಿ ಪಾರ್ಕ್ ಮಾಡಿದ್ರೆ ಸಮಾಜ ಕಲ್ಯಾಣ ಇಲಾಖೆ ಈ ಕಡೆಯಿಂದನೇ ಸಿ ಎಂ ಅವ್ರು ಏನಾದ್ರು ಬಂದರೆ ಒಳಗಡೆ ಹೋಗುವಂಥದ್ದು ಒಳ್ಳೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವ್ರು ಮಾಡಿರುವಂಥ ಚಿಂತನೆಗಳನ್ನೆಲ್ಲ ಮತ್ತೆ ನೆನಪಿಸುವಂಥ ಕೆಲಸ. ವಿಶ್ವಜ್ಞಾನಿ. ಸೊ ಸಿ ಎಂ ಬರೋವರೆಗೆ ಇಲ್ಲಿರೋಕ್ಕಾಗಲ್ಲ, ಜೊತೆಗೆ ಇಲ್ಲಿ ನೋಡ್ಕೋಬೋದು. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಗಾಯ್ಸ್, ಇದು ಕರ್ನಾಟಕದ ವಿಧಾನಸೌಧ ಅಂಬೇಡ್ಕರ್ ಬೀದಿ. ಇವತ್ತು ಡಿಸೆಂಬರ್ 6 ಇರೋದ್ರಿಂದ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಪ್ರಯುಕ್ತ ವಿಧಾನಸೌಧದ ಮುಂಭಾಗ ಹಾಕಿರುವಂಥದ್ದು ಸ್ಟೇಜ್ ಇದು. ಬನ್ನಿ ಅಲ್ಲಿ ಹೋಗೋಣ. 69ನೇ ಮಹಾಪರಿನಿರ್ವಾಣ ದಿನದ ಬಗ್ಗೆ ಯಾವ ರೀತಿ ಕರ್ನಾಟಕ ಸರ್ಕಾರ ಕೈಗೊಂಡಿದೆ ಕ್ರಮ ಅಂತ ನೋಡೋಣ. ಇದು ಅಂಬೇಡ್ಕರ್ ಬೀದಿಯ ಅಷ್ಟೇ ನೋಡ್ಬೋದು. ಇಲ್ಲಿ ಪೊಲೀಸ್ಗಳೆಲ್ಲ ಎಷ್ಟು ಜನ ಅಸೈನ್ ಮಾಡಿದ್ದಾರೆ ಅಂತ. ವಿತ್ ID ಕಾರ್ಡ್ ಮಾಡಿರ್ತಾರೆ ಈ ಪಬ್ಲಿಕ್ ಎಂಟ್ರಿಗೆ. ಸೊ ಈಗ ಪೊಲೀಸ್ ಇದ್ದಾರೆ. ಇವಾಗಂತೂ ಎಂಟ್ರಿ ಇರಲ್ಲ, ಯಾಕಂದರೆ ಮುಂದೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಪಬ್ಲಿಕ್ ಪರಿನಿರ್ವಾಣ ದಿನಾಚರಣೆಯ ಸ್ಟೇಜ್ ಮಹಾಪರಿನಿರ್ವಾಣದ ಪ್ರಯುಕ್ತ ನೋಡ್ಬೋದು. ಈಗ ಅಂಬೇಡ್ಕರ್ ಮುಂದುಗಡೆ ಸ್ಟ್ಯಾಚ್ಯೂ ಇರೋದು. ಡೆಕೋರೇಷನ್ ಎಲ್ಲ ನಡೀತಾ ಇದೆ. ಆಫೀಸರ್ಸ್ ಎಂಟ್ರಿ ಇದು. ಚೆನ್ನಾಗಿ ಡೆಕೋರೇಷನ್ ಮುಂದೆ ವಿತ್ ಅಂಬೇಡ್ಕರ್ ಸ್ಟ್ಯಾಚ್ಯೂ. ಇದು ಗಾಯ್ಸ್ ವಿಧಾನಸೌಧದ ಮುಂದುಗಡೆ ಆಗ್ತಾ ಇರುವಂಥದ್ದು. ಬೌದ್ಧ ಧರ್ಮದ ಪರಿನಿರ್ವಾಣ ಇರೋದ್ರಿಂದ ಇದು ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ನೋಡೋದಕ್ಕೆ. ಸಿ ಎಂ ಸಿದ್ದರಾಮಯ್ಯ ಅವ್ರು ಇರ್ಬೋದು, ಅವ್ರು ಬಂದಿದ್ದರೆ ಡೆಕೋರೇಷನ್ ಏನಿರುತ್ತೆ ಪರಿನಿರ್ವಾಣ ಪ್ರಯುಕ್ತ ಅಂಬೇಡ್ಕರ್ ಅವರ ಪುತ್ಥಳಿಗೆ ಏನು ಇದು ಮಾಡಬೇಕು ಅದು ಮಾಡ್ತಾರೆ. ವಿಶ್ವಜ್ಞಾನಿ. ಸೊ ಗಾಯ್ಸ್, ಸಿ ಎಂ ಅವರು 10 ಗಂಟೆಗೆ ಬರ್ತಾರೆ. ಇವತ್ತು ಪರಿನಿರ್ವಾಣ ದಿನ ಇರೋದು. ಕರ್ನಾಟಕ ಪೊಲೀಸ್ ನಂಬರ್ 1 ಪೊಲೀಸ್ ಅಂತಲೇ ಹೇಳ್ಬೋದು. ಸೊ ಪೊಲೀಸ್ ವ್ಯವಸ್ಥೆ ಎಷ್ಟು ಚೇಂಜ್ ಆಯಿತು. ಬ್ರಿಟಿಷ್ ಅವರು ತಂದಿದ್ದು ಐ ಥಿಂಕ್ 1900 ಆ ಟೈಮಲ್ಲಿ ಅನಿಸುತ್ತೆ ಕಾರ್ನವಾಲಿಸ್ ತಂದಿದ್ದು ಪೊಲೀಸ್ ವ್ಯವಸ್ಥೆ. ಇನ್ನೂ ಕಡೆ ಅದು ಎಷ್ಟು ಇದಾಗಿದೆ. ಸೊ ಗಾಡಿ ಪಾರ್ಕ್ ಮಾಡಿದ್ರೆ ಸಮಾಜ ಕಲ್ಯಾಣ ಇಲಾಖೆ ಈ ಕಡೆಯಿಂದನೇ ಸಿ ಎಂ ಅವ್ರು ಏನಾದ್ರು ಬಂದರೆ ಒಳಗಡೆ ಹೋಗುವಂಥದ್ದು ಒಳ್ಳೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವ್ರು ಮಾಡಿರುವಂಥ ಚಿಂತನೆಗಳನ್ನೆಲ್ಲ ಮತ್ತೆ ನೆನಪಿಸುವಂಥ ಕೆಲಸ. ವಿಶ್ವಜ್ಞಾನಿ. ಸೊ ಸಿ ಎಂ ಬರೋವರೆಗೆ ಇಲ್ಲಿರೋಕ್ಕಾಗಲ್ಲ, ಜೊತೆಗೆ ಇಲ್ಲಿ ನೋಡ್ಕೋಬೋದು.